ನಮಸ್ಕಾರ. ನಿನ್ನೆ ಮತಯುದ್ಧ ಮುಗಿದ ಕಥೆಯನ್ನು ನಿಮ್ಮ ಮುಂದೆ ಹಾಜರುಪಡಿಸಿದ್ವಿ. ಆದರೆ ಅದರಲ್ಲಿ ಬಂದಂಥ ಹಲವಾರು ಅಂಕಿಅಂಶಗಳು ಈಗ ನಾವೇ ಆಶ್ಚರ್ಯ ಪಡುವ ರೀತಿ ಅಪ್ಡೇಟ್ ಆದಂಗೆ ಕಾಣಿಸ್ತಾ ಇದೆ. ಹಾಗಾಗಿ ಆ ಕರೆಕ್ಷನ್ಸ್ಗಳನ್ನು ನಿಮ್ಮ ಮುಂದೆ ಹಾಜರುಪಡಿಸಬೇಕು. ಇದರ ಮಧ್ಯೆ ಬಿಸಿಲಲ್ಲಿ ಬೇಯುತ್ತಿರುವವರು ನಾವು, ಆದರೆ ಬರದ ವಿಚಾರದಲ್ಲಿ, ಪರಿಹಾರದ ವಿಚಾರದಲ್ಲಿ ಬಡಿದಾಡುತ್ತಿರುವವರು ಅವರು. ಅಂತಿಮವಾಗಿ ನಮಗೆ ದಕ್ಕಿದ್ದೇನು? ಶೂನ್ಯ, ಲೊಳಲೊಟ್ಟೆ. ಕಾಂಗ್ರೆಸ್ಸಿನವರ ಭಾಷೆಯಲ್ಲಿ ಜನರಿಗೆ ಎಲ್ಲರಿಂದಲೂ ಸಿಕ್ಕಿದ್ದು ಚೊಂಬೆ. ಮೊದಲು ಟಾಪ್ ಸ್ಟೋರೀಸ್, ಇವತ್ತಿನ ಬಿಗ್ ಬುಲೆಟಿನ್ಗೆ ಸ್ವಾಗತ. ಕೊನೆಗೂ ರಾಜ್ಯಕ್ಕೆ ಬರ ಪರಿಹಾರ ರಿಲೀಸ್ ಕೇಳಿದ್ದು 18,172 ಕೋಟಿ, ಕೊಟ್ಟಿದ್ದು 3,454 ಕೋಟಿ. ನಾಳೆ ಮತ್ತೆ ಪ್ರತಿಭಟನೆಗೆ ಮುಂದಾಯಿತು ಸರ್ಕಾರ. ಸೋಲಿನ ಭೀತಿಯಲ್ಲಿ ರಾಜ್ಯಕ್ಕೆ ಭಿಕ್ಷೆ ಅಂತೂ ಕಾಂಗ್ರೆಸ್. ಕೇಂದ್ರದ ಬೆನ್ನಿಗೆ ನಿಂತರು HDK. ನಾಡದ್ರೋಹಿ ಪಟ್ಟ, ಲೂಟಿ ತಡೆಗೆ ಕಾವಲು ಕಾಯ್ತಾರಂತೆ ಬಿಜೆಪಿಯವರು. ಇಂಡಿಗನದ್ದದಲ್ಲಿ ನಾಡಿದ್ದು ಮರುಮತದಾನ. ಕೋಲಾರದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮಾರಾಮಾರಿ. ಎಲ್ಲಾ ಪಕ್ಷಗಳಿಗೂ ಹೆಚ್ಚು ಸೀಟ್ ಗೆಲ್ಲೋ ವಿಶ್ವಾಸ. ಪುಲ್ವಾಮಾದಲ್ಲಿ ಸೈನಿಕರ ಪತ್ನಿ ಮಾಂಗಲ್ಯ ಕಿತ್ತಿದ್ಯಾರು? ಹರಿಪ್ರಸಾದ್ನ ಎಂದಿನ ನಾಲಿಗೆ. ಕೈ ನಾಯಕನ ಮಾತಿಗೆ ಅಶೋಕ್ ಗರಂ. ರಾಜ್ಯಕ್ಕೆ ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಮೋದಿ. ಕಾಂಗ್ರೆಸ್ ಬಿಜೆಪಿ ನಡುವೆ ಒಬಿಸಿ ಚಿಪ್ಪು ಪಾಲಿಟಿಕ್ಸ್ ತೀವ್ರ. ಸಂಸದ ಶ್ರೀನಿವಾಸ್ ಪ್ರಸಾದ್ ಆರೋಗ್ಯ ಗಂಭೀರ. ಅಮೇಥಿ ರಾಯ್ಬರೇಲಿ ಕಾಂಗ್ರೆಸ್ ಟಿಕೆಟ್ ಯಾರಿಗೆ? ಯಾವನು ಗೊತ್ತು. ರಾಬರ್ಟ್ ವಾದ್ರಾ ಸ್ಪರ್ಧೆ ಬಯಕೆ ನಿಂತುಕೊಳ್ಳಿ. ಕಲಬುರಗಿಯಲ್ಲಿ IT ಬೇಟೆ, 2 ಕೋಟಿ ಸೀಸ್. ಪಬ್ಲಿಕ್ ಟಿವಿಯ ವಿದ್ಯಾಪೀಠ ಶೈಕ್ಷಣಿಕ ಮೇಳಕ್ಕೆ ಭರ್ಜರಿ ರೆಸ್ಪಾನ್ಸ್. ಮೊದಲ ದಿನ ಸಾವಿರಾರು ವಿದ್ಯಾರ್ಥಿಗಳ ಭೇಟಿ. ನಾಳೆಯೂ ಇರುತ್ತೆ, ತಪ್ಪದೆ ಬನ್ನಿ.